ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ. ಅಂಜನ ಮೀನರಾಶಿ ವರ್ಷ ಭವಿಷ್ಯದ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೀನರಾಶಿಯವರಿಗೆ ಈ ವರ್ಷದಲ್ಲಿ ನೀವು ಕಾಯುತ್ತಿರುವಂಥ ಅದೃಷ್ಟ ದಿನಗಳಿಗೆ ಒಂದೊಳ್ಳೆ ಉತ್ತರ ಕೊಡ್ತೀರಾ ಹಾಗೂ ಈ ಒಂದು ಉತ್ತಮವಾದಂಥ ಸಮಯ, ಉತ್ತಮವಾದಂಥ ದಿನ ಬರುವಂಥ ಸಾಧ್ಯತೆ ಇದೆ ಮತ್ತು ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ. ಅದು ಯಾವ ರೀತಿಯಲ್ಲಿ ಆಗುತ್ತೆ, ಏನೇನೋ ಆಗುತ್ತೆ ಅನ್ನೋದನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ನೋಡಿ, ಅದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ನಿಮ್ಮ ಮೇಲೆ ಯಾರಾದರೂ ವಾಮಾಚಾರ, ಮಾಟ ಮಂತ್ರ, ಯಾವುದೇ ರೀತಿಯಾದಂಥ ಒಂದು ಪ್ರಯೋಗಗಳಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಸಾಕಷ್ಟು ರೀತಿಯಾದಂಥ ಒಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ, ಈ ಒಂದು ಮಂತ್ರವನ್ನು ನೀವು ಮಲಗುವಾಗ ಅಥವಾ ಬೆಳಗಿನ ಜಾವ ಮನಸ್ಸಿನಲ್ಲಿ ಒಂದು 11 ಬಾರಿ ಹೇಳಿಬಿಟ್ಟು ಮಲ್ಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ದಟ್ಟ ದಾರಿದ್ರ್ಯತನ ಅನ್ನೋದು ನಿವಾರಣೆ ಆಗುತ್ತೆ. ನಿಮ್ಮ ಮೇಲೆ ಯಾರೂ ಕೂಡ ನಿಮ್ಮ ಮೇಲೆ ವಾಮಾಚಾರ, ಮಾಟ ಮಂತ್ರ ಪ್ರಯೋಗ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಬನ್ನಿ, ಮೀನರಾಶಿಯ ಒಂದು ಫಲಾನುಫಲಗಳನ್ನು ನೋಡೋಣ. ಈಗ ನೋಡಿ, ಮೀನರಾಶಿಯವರಿಗೆ ವರ್ಷದ ಆರಂಭದಲ್ಲೇ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ನೋಡಿ, ಮಾರ್ಚ್ನ ನಂತರ ನಿಮಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಏನು ಕನಸುಗಳನ್ನು ಕಾಣ್ತಾ ಇದ್ರಲ್ಲ, ಕನಸುಗಳೆಲ್ಲವೂ ಕೂಡ ಈಡೇರುವಂಥ ಸಾಧ್ಯತೆ ಇದೆ. ಅದು ಯಾವ ರೀತಿಯಲ್ಲಿ ಕನಸುಗಳು, ನಿಮ್ಮ ಕನಸುಗಳೆಲ್ಲ ಪೂರೈಕೆ ಆಗುತ್ತೆ. ಮೊದಲನೇದಾಗಿ ನಿಮ್ಮ ಕೌಟುಂಬಿಕ ಜೀವನ ಹೇಗಿರುತ್ತೆ, ವೃತ್ತಿ ಜೀವನ ಹೇಗಿರುತ್ತೆ, ಶಿಕ್ಷಣದ ಸ್ಥಿತಿ ಹೇಗಿರುತ್ತೆ, ಆರೋಗ್ಯ ಹೇಗಿರುತ್ತೆ ಅನ್ನೋದನ್ನು ಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವೆಲ್ಲ ನಿಮಗೆ ಮಾರ್ಚ್ನ ನಂತರ ನಿಮಗೆ ಫಲಾನುಫಲಗಳು ನಿಮಗೆ ಗೊತ್ತಾಗುತ್ತೆ. ನೋಡಿ, ಮೊದಲನೇದಾಗಿ ಆರ್ಥಿಕ ವಿಷಯದಲ್ಲಿ ನೋಡೋದಾದರೆ, ಫೈನಾನ್ಷಿಯಲ್ ಸ್ಟೇಟಸ್ನ ನೋಡೋದಾದರೆ, ನಾನಾ ರೀತಿಯಲ್ಲಿ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹೆಚ್ಚಿನ ಹಣ ಸಂಪಾದನೆ ಮಾಡುವಂಥ ಅವಕಾಶಗಳು ಕೂಡ ಹೊಂದಿಕೊಂಡು ಬರುವಂಥ ಸಾಧ್ಯತೆ ಇದೆ. ಮತ್ತು ವಿಶೇಷವಾಗಿ ಏಪ್ರಿಲ್ ತಿಂಗಳಿನಲ್ಲಿ ನಿಮಗೆ ಪ್ರಾರಂಭದಲ್ಲಿಯೇ ನೀವು ಹಣವನ್ನು ಉಳಿತಾಯ ಮಾಡೋದಕ್ಕೆ ಯಶಸ್ವಿಯಾಗಲಿದ್ದೀರಾ ಮತ್ತು ಈ ಸಂದರ್ಭದಲ್ಲಿ ನಿಮ್ಮ ಉದ್ಯೋಗದ ಸಂಬಳವೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಪ್ರಮೋಷನ್ ಕೂಡ ಸಿಗುವಂಥ ಒಂದು ಸಂತೋಷಕರವಾದಂಥ ಘಟನೆಯಿಂದ ನಿಮಗೆ ನಿಮ್ಮ ಆರ್ಥಿಕ ಸ್ಥಿತಿ ಇನ್ನಷ್ಟು ದೃಢವಾಗಲಿದೆ. ಬಹಳಷ್ಟು ಸಂತೋಷವಾದಂಥ ವಾತಾವರಣ ಇರುತ್ತದೆ ಮತ್ತು ಸಂಬಳವೂ ಕೂಡ ಹೆಚ್ಚಾಗುವಂಥ ಒಂದು ಸಾಧ್ಯತೆಯೂ ಕೂಡ ಇದೆ. ಅಂದುಕೊಂಡಂಥ ವಸ್ತುಗಳನ್ನು, ಅದರಲ್ಲೂ ಕೂಡ ವಿಶೇಷವಾಗಿ ದುಬಾರಿ ವಸ್ತುಗಳನ್ನು ಈ ಸಂದರ್ಭದಲ್ಲಿ ಖರೀದಿಸಲು ಸಾಧ್ಯವಾಗಲಿದೆ. ಅಂದರೆ ಕಾರ್ ಆಗಿರ್ಬೋದು, ಒಂದು ಬೈಕ್ ಆಗಿರ್ಬೋದು, ಒಂದು ಜ್ಯುವೆಲ್ರಿ ಆಗಿರ್ಬೋದು, ಅದೆಲ್ಲವೂ ಕೂಡ ಒಂದು ಸಿಗುವಂಥ ಅವಕಾಶಗಳು ಕೂಡ ಕೂಡಿಕೊಂಡು ಬರುವಂಥ ಸಾಧ್ಯತೆ ಇದೆ. ಇನ್ನು ದಾಂಪತ್ಯ ಜೀವನದಲ್ಲಿ ನೋಡೋದಾದರೆ, ಜನವರಿ ಅಂದರೆ ವರ್ಷದ ಆರಂಭದಲ್ಲೇ ಮತ್ತು ಮಾರ್ಚ್ನ ಒಳಗೆ ನಿಮಗೆ ಉತ್ತಮವಾಗಿರುತ್ತದೆ. ಯಾವುದೇ ರೀತಿಯಾದಂಥ ತೊಂದರೆ ಇದಿಲ್ಲ ಮತ್ತು ಪರಸ್ಪರ ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಸಾಕಷ್ಟು ಚೆನ್ನಾಗಿರುತ್ತೀರ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹನೇ ಇಲ್ಲ ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂತೋಷ, ಪ್ರೀತಿ, ಸಾಮರಸ್ಯವು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಅಕ್ಟೋಬರ್ ಮಧ್ಯದಲ್ಲಿ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಜಾಗ್ರತೆಯನ್ನು ವಹಿಸಬೇಕು ದಾಂಪತ್ಯ ಜೀವನದಲ್ಲಿ. ಅಂಥದ್ದೇನಾದರೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಬರ್ತಾ ಇದೆ ಅಂದರೆ ಈ ಒಂದು ಮಂತ್ರವನ್ನು, ವಿಶೇಷವಾದಂತಹ ಒಂದು ಮಂತ್ರವನ್ನು ನೀವು ಪಠಿಸಿ ವೀಕ್ಷಕರೇ. ಓಕೆನಾ? ಪಠಿಸಿ. ಈ ಒಂದು ಮಂತ್ರವನ್ನು, ಶಕ್ತಿಶಾಲಿಯಾದಂಥ ಒಂದು ಮಂತ್ರವನ್ನು ಪಠಿಸಿ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಒಂದು ದಾಂಪತ್ಯ ಸಮಸ್ಯೆ ಆಗಿರ್ಬೋದು, ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಕಾಳಿಕಾ ದೇವಿ ಎಂದು ಕಮೆಂಟ್ ಮಾಡಿ, ನಿಮಗೆ ಸಾಕಷ್ಟು ರೀತಿಯಾದಂಥ ಶುಭವಾಗುತ್ತೆ. ಆಯಿತಾ? ಹಾಗಾಗಿ ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮತ್ತು ಇಬ್ಬರು ಕೂತ್ಕೊಂಡು ಜಗಳ ಆಡೋದ್ರಿಂದ ಯಾವುದೇ ರೀತಿಯಾದಂಥ ನಿಮ್ಮ ಸಮಸ್ಯೆಗೆ ಪರಿಹಾರ ಆಗೋದಿಲ್ಲ. ಹಾಗಾಗಿ ಕುಂತು ಮಾತನಾಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಇನ್ನು ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ನೋಡೋದಾದರೆ, ಈಗಾಗಲೇ ವ್ಯಾಪಾರವನ್ನು ಮಾಡುತ್ತಿರೋರಿಗೆ ಪ್ರಾರಂಭವನ್ನು ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ಏಪ್ರಿಲ್ ಹಾಗೂ ಸೆಪ್ಟೆಂಬರ್ ತಿಂಗಳಿನಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಪಡೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಓಕೆನಾ? ಮತ್ತು ಡಿಸೆಂಬರ್ ಅಂದರೆ ವರ್ಷದ ಅಂತ್ಯದಲ್ಲಿ, ಅಂದರೆ ವರ್ಷದ ಅಂತ್ಯಕ್ಕೆ ಬರುವಂತಹ ಸಮಯದಲ್ಲಿ ಡಿಸೆಂಬರ್ನ ಒಳಗೂ ನಿಮಗೆ ಬಹಳಷ್ಟು ಚೆನ್ನಾಗಿರ್ತದೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ಓಕೆನಾ? ಮತ್ತು ನೀವು ಆಯ್ಕೆ ಮಾಡಿ ಯಾವ ಕ್ಷೇತ್ರವನ್ನು, ಉದ್ಯೋಗವನ್ನು ಆಯ್ಕೆ ಮಾಡ್ಕೋತೀರಾ, ಯಾವ ಉದ್ಯಮವನ್ನು ಆಯ್ಕೆ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಅದು ಪ್ರಭಾವ ಬೀರುತ್ತೆ ಗೆಳೆಯರೆ. ಓಕೆನಾ?
ಮತ್ತು ಈ ವರ್ಷದ ಆರಂಭದಲ್ಲೇ ನಿಮಗೆ ವಿಶೇಷವಾದಂಥ ಲಾಭವಿದೆ. ಅಪ್ ಟು ಡಿಸೆಂಬರ್ ಒಳಗಡೆ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಯಾವುದೇ ತೊಂದರೆಗಳು ಕೂಡ ನಿಮಗೆ ಬರೋದಿಲ್ಲ ಮತ್ತು ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ವರ್ಷದ ಆರಂಭದಲ್ಲಿ ವಿಶೇಷವಾದಂಥ ಒಂದು ಫಲಿತಾಂಶವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ. ಈಗ ತಾನೇ ಗುರುಗಳೇ ಇಂಜಿನಿಯರಿಂಗ್ ಮಾಡಿದ್ದೀನಿ, ನನಗೆ ಕೆಲಸ ಸಿಗುತ್ತಾ ಅಂತ ಕೇಳಿದ್ರೆ ನಿಮಗೆ ಖಂಡಿತವಾಗಿಯೂ ಕೂಡ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಅದು ಜನವರಿಯಲ್ಲೇ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ಏಪ್ರಿಲ್ ಮತ್ತು ಮೇನಲ್ಲಿ ಸ್ವಲ್ಪ ಪ್ರಮೋಷನ್ ಕೂಡ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಒಂದು ಒಳ್ಳೆಯ ಅಭಿವೃದ್ಧಿ, ಒಂದು ಒಳ್ಳೆಯ ಮಾರ್ಗ, ಒಂದು ಒಳ್ಳೆಯ ಸಮಯ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಮತ್ತು ಈ ವರ್ಷದಲ್ಲಿ ನೀವು ತುಂಬ ಅತ್ಯಂತ ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ನೀವು ಅಂದುಕೊಂಡಂಗೆ ಫಲಿತಾಂಶವನ್ನು ಕಾಣುವಂಥ ಒಂದು ಅವಕಾಶಗಳು ಕೂಡ ದೊರೆಯುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಸರ್ಕಾರಿ ವಲಯದಲ್ಲಿ ಸರ್ಕಾರಿ ಉದ್ಯೋಗಕ್ಕೋಸ್ಕರ ನೀವು ಪ್ರಯತ್ನವನ್ನು ಪಡ್ತಾ ಇರೋರಿಗೆ ವಿಶೇಷವಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಮತ್ತು ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಈ ರಾಸಾಯನಿಕ ಪದಾರ್ಥಗಳ ವ್ಯಾಪಾರಸ್ಥರಾಗಿರ್ಬೋದು, ಸೀರೆ ಉದ್ಯಮವನ್ನು ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಈ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಯಾವುದೇ ರೀತಿಯಾದಂತಹ ಕಂಟಕ, ದಟ್ಟದಾರಿತನ ಬರೋದಿಲ್ಲ. ಇನ್ನು ಲವ್ ರಿಲೇಷನ್ಶಿಪ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಲವ್ ರಿಲೇಷನ್ಶಿಪ್ನಲ್ಲಿ ಸ್ವಲ್ಪ ಬಹಳಷ್ಟು ಉತ್ತಮವಾಗಿರುತ್ತದೆ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಚಾಟ್ ಮಾಡಬೇಕಾದ್ರೆ ಸ್ವಲ್ಪ ಭಾಳಷ್ಟು ಎಚ್ಚರಿಕೆಯಿಂದ ನೀವು ನಿಮ್ಮ ಪ್ರೇಯಸಿಯೊಟ್ಟಿಗೆ ನೀವು ಚಾಟ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮತ್ತು ಸ್ವಲ್ಪ ಕೆಟ್ಟ ಪದಗಳನ್ನು ಬಳಸೋದನ್ನು, ನಿಮ್ಮ ಪ್ರೇಯಸಿಯ ಮೇಲೆ ಸ್ವಲ್ಪ ಕೆಟ್ಟ ಪದಗಳನ್ನು ಬಳಸೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಸಣ್ಣ ವಿಚಾರ ಮಾತಾಡಿದ್ರು, ಸಣ್ಣ ಕೆಟ್ಟ ಪದ ಬಂದರೂ ಕೂಡ ಬಹಳಷ್ಟು ಬೇಸರವಾಗಿ ನಿಮ್ಮ ಲವ್ ರಿಲೇಷನ್ಶಿಪ್ ಮುರಿದು ಬೀಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಿಮಗೆ ಬಹಳಷ್ಟು ಒಳ್ಳೆಯದು. ಹಾಗಾಗಿ ಇದೆಲ್ಲವೂ ಕೂಡ ಸ್ವಲ್ಪ ನವೆಂಬರ್ ತಿಂಗಳ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇಬ್ಬರು ಕೂಡ. ಮತ್ತು ವರ್ಷದ ಅಂತ್ಯದಲ್ಲಿ ನೀವು ಇಬ್ಬರಿಗೂ ಕೂಡ ಒಂದು ಒಳ್ಳೆಯ ಸಮಯ ಬಂದು ಒಂದು ಒಳ್ಳೆಯ ಜಾಬ್ ಸಿಕ್ಕಿ ಸ್ವಲ್ಪ ವಿವಾಹ ಆಗುವಂಥ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇನ್ನು ಶಿಕ್ಷಣದ ಬಗ್ಗೆ ನೋಡೋದಾದರೆ ಶೈಕ್ಷಣ ಕ್ಷೇತ್ರದಲ್ಲಿ ನಿಮಗೆ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು. ಓಕೆನಾ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಏನೇ ಆಗಿರ್ಬೋದು. ಯಾಕೆಂದರೆ ಈ ವರ್ಷದಲ್ಲಿ ನಿಮಗೆ ಜ್ಞಾನೋದಯ ಆಗುವಂತಹ ಸಾಧ್ಯತೆ ಇದೆ. ಸರಸ್ವತಿ ದೇವಿಯ ಅನುಗ್ರಹ ಬಹಳಷ್ಟು ಚೆನ್ನಾಗಿರ್ತದೆ ಮೀನರಾಶಿಯವರಿಗೆ. ಅದರಲ್ಲೂ ಕೂಡ ಶಿಕ್ಷಣವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ. ಮತ್ತು ಅದು ಸೆಪ್ಟೆಂಬರ್ ತಿಂಗಳ ಒಳಗೆ ನಿಮಗೆ ಉತ್ತಮವಾದಂಥ ಫಲಿತಾಂಶ, ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡ್ತಾ ಇದ್ದವರಿಗೆ ಒಂದೊಳ್ಳೆ ಅಂಕಗಳನ್ನು ಗಳಿಸ್ತೀರಾ. ಯಾರ್ಯಾರಿಗೆ 2-3 ಮಾರ್ಕ್ಸ್ನಲ್ಲಿ ಹೋದ ವರ್ಷ ನೀವು ಫೇಲ್ ಆಗಿರ್ತೀರಲ್ಲ ಅಂಥವರಿಗೆ ನೀವು ಅಂದ್ಕೊಂಡಂಗೆ ಗೌರ್ಮೆಂಟ್ ಜಾಬ್ ಸಿಗುವಂಥ ಸಾಧ್ಯತೆಯು ಕೂಡ ಇದೆ. ಮತ್ತು ನಿಮ್ಮ ಅಭ್ಯಾಸವು ಕೂಡ ಯಶಸ್ವಿಯಾಗಿ, ಅದು ನಿಮ್ಮ ಅಧ್ಯಯನ, ನಿಮ್ಮ ಅಭ್ಯಾಸ ಭಾಳಷ್ಟು ಯಶಸ್ವಿಯಾಗಿ ಇರುತ್ತದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಕೂಡ ಇರೋದಿಲ್ಲ. ಇನ್ನು ವಿಶೇಷವಾಗಿ ನಿಮ್ಮ ಆರೋಗ್ಯದ ಸುಧಾರಣೆಯನ್ನು ನೋಡೋದಾದರೆ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ಜಾಗ್ರತೆಯನ್ನು ಇರಬೇಕಾಗತ್ತೆ. ಯಾಕೆಂದರೆ ಆಗಸ್ಟು ಮತ್ತು ಜುಲೈ ನಡುವೆ ಸ್ವಲ್ಪ ಆರೋಗ್ಯದಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ಘಟನೆಗಳು ನಡೆಯುವಂಥ ಸಾಧ್ಯತೆಯು ಕೂಡ ಇದೆ. ಓಕೆನಾ, ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆಯಿತಾ. ಮತ್ತು ಉತ್ತಮವಾದಂಥ ದಿನ ಬರುತ್ತೆ. ನಾನು ಆವಾಗಲೇ ಹೇಳಿದಂಗೆ ನಿಮಗೆ ಅದೃಷ್ಟ ದಿನಗಳಿಗೆ ಉತ್ತರ ಕೊಡುವಂಥ ದಿನಗಳು ಅಂದರೆ ನೀವು ಏನಪ್ಪ ಅಂತ ಹೇಳಿದ್ರೆ ಯಾರ್ಯಾರು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇರ್ತೀರ ನೋಡಿ, ಅವರಿಗೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುವಂಥ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕೂಡ ಗೌರ್ಮೆಂಟ್ ಜಾಬ್ಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇರೋರಿಗೆ ಅಥವಾ ಪ್ರೈವೇಟ್ ಸೆಕ್ಟರಲ್ಲೇ ಉನ್ನತವಾದಂಥ ಒಂದು ಹುದ್ದೆ ಸಿಗುವಂಥ ಸಾಧ್ಯತೆ ಇದೆ. ಅದೇ ನಿಮಗೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ. ಅದು ಕೂಡ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಆ ದಿನಕ್ಕೋಸ್ಕರ ನೀವು ಯಾರು ಕಾಯ್ತಾ ಇದ್ರಲ್ಲ, ಒಂದು 2-3 ವರ್ಷದಿಂದ ಬಹಳಷ್ಟು ಸ್ಟ್ರಗಲನ್ನು ಮಾಡ್ತಾ ಇದ್ರಲ್ಲ ವಿದ್ಯಾರ್ಥಿಗಳಿಗೆ, ಅಂಥವರಿಗೆ ನೀವು ಕಾಯುತ್ತಿರುವಂಥ ಅದೃಷ್ಟ ದಿನಗಳಿಗೆ ಒಂದು ಉತ್ತರವನ್ನು ಕೊಡ್ತೀರಾ ಮತ್ತು ಅದರಿಂದ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಹಾಗಾಗಿ ಉದ್ಯೋಗದ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ನಿರ್ಲಕ್ಷ್ಯವನ್ನು ವಹಿಸಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಒಳ್ಳೆಯದು. ಇದೆಲ್ಲ ಸ್ವಲ್ಪ ಡಿಸೆಂಬರ್ ಒಳಗಡೆ ಸ್ವಲ್ಪ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಡಿಸೆಂಬರ್ ಮಧ್ಯೆ ಸ್ವಲ್ಪ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂಥ ಆರೋಗ್ಯದಲ್ಲಿ ಕಂಟಕಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ. ಇಷ್ಟು ಈ ಒಂದು
ಮೀನರಾಶಿಯ ಒಂದು ಫಲಾನುಫಲಗಳು. ನೋಡಿ, ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಈ ಕಾಮೆಂಟಲ್ಲಿ ಕಾಳಿಕಾದೇವಿಯೈ ನಮಃ ಎಂದು ಕಮೆಂಟ್ ಮಾಡಿ. ನೀವು ಅಂದುಕೊಂಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯದಲ್ಲಿ ಕಾರ್ಯಸಿದ್ಧಿಯಾಗುತ್ತೆ ಮತ್ತು ಅದೃಷ್ಟ ಫಲಗಳು ಕೂಡ ಬರುತ್ತೆ. ಅಥವಾ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಈ ಮಹಾಕಾಳಿ ಮಂತ್ರವನ್ನು 11 ಬಾರಿ ಹೇಳಿ. ನಿಮ್ಮ ಜೀವನದಲ್ಲಿ ಒಂದು ಯಾವುದೇ ಮಾಟ ಮಂತ್ರ ವಾಮಾಚಾರ ಅಥವಾ ನಿಮ್ಮ ಮೇಲೆ ಯಾರಾದರೂ ವಶೀಕರಣ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಅದ್ಯಾವುದು ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.